ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಹೇಗೆ ಫಿಶ್ ಫ್ರೈ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕಾಗಿ ನಾನು ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ. ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೇನೆ. ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಆನಿಯನ್ ತಗೊಂಡು ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ. ಅಂದ್ರೆ ಗೋಲ್ಡನ್ ಕಲರ್ ಬರೋದು ಬೇಡ. ಅಂದ್ರೆ ನಾನು ಒಂದೇ ಫಿಶ್ ಮಾಡಿ ತೋರಿಸ್ತಾ ಇರುವಂತದ್ದು, ಅದಕ್ಕೆ ಒಂದೇ ತಗೊಂಡಿದ್ದೇನೆ. ನೀವು ನಿಮ್ಮ ಕ್ವಾಂಟಿಟಿ ನೋಡಿ ಆನಿಯನ್ ಎಷ್ಟು ಬೇಕು ಅಂತ ಹೇಳಿ ಕೂಡ ತಗೊಳ್ಬಹುದು. ಈಗ ಇದು ಒಳ್ಳೆ ಫ್ರೈ ಆಗ್ತಾ ಇರ್ಬೇಕಾದ್ರೆ ನಾನೊಂದು ಮಸಾಲೆ ಮಾಡಿದ್ದೇನೆ. ಆ ಮಸಾಲೆಗೆ 7 ರಿಂದ 8 ಮೆಣಸು, ಕೆಂಪು ಮೆಣಸು ಉಂಟಲ್ಲ ಅದು, ಮತ್ತೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಮತ್ತೆ ಒಂದು ಉಪ್ಪು ಟೇಸ್ಟಿಗೆ, ಮತ್ತೆ ಫಿಶ್ ಫ್ರೈ ಮಸಾಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ತಗೊಂಡು ಅದನ್ನ ಒಳ್ಳೆ ಪೇಸ್ಟ್ ಮಾಡಿ ತಗೊಂಡಿದ್ದೇನೆ. ಈಗ ನಾನು ಒಂದು ದೊಡ್ಡ ಫಿಶ್ ಒಂದನ್ನೇ ತಗೊಂಡಿರುವಂತದ್ದು. ಇದಕ್ಕೆ ಮಸಾಲೆ ಅಂತ ಹೇಳಿದ್ರೆ ನಾನು ಫಿಶ್ ಫ್ರೈ ಮಸಾಲ, ಅದಕ್ಕೆ ಲೆಮನ್ ಮತ್ತೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನ ಮಿಕ್ಸ್ ಮಾಡಿ 1 ಗಂಟೆ ಇಟ್ಟಿದ್ದೇನೆ. ಸೊ ಈಗ ನಾನು ಆಲ್ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನ ಸ್ವಲ್ಪ ನಾನು ಫ್ರೈ ಮಾಡಿದ್ದೇನೆ ಇದರಲ್ಲಿ, ಈ ಫ್ರೈ ಪ್ಯಾನ್ ಅಲ್ಲೇ ಫ್ರೈ ಮಾಡಿರುವಂತದ್ದು. ಸೊ ಈಗ ಅದರಲ್ಲೇ ನಾನು ಸ್ವಲ್ಪ ಆಯಿಲ್ ಹಾಕಿ ಫಿಶ್ ಅನ್ನ ಫ್ರೈ ಮಾಡಬೇಕು. ಫ್ರೈ ಮಾಡಿ ನಾವೀಗ ಏನು ಮಸಾಲೆ ಮಾಡಿದ್ನಲ್ಲ ಆನಿಯನ್ ಎಲ್ಲ ಹಾಕಿ, ಸೊ ಆ ಮಸಾಲೆಯನ್ನ ಇದಕ್ಕೆ ಎಗೈನ್ ಹಾಕಿ ಈಗ ಬಾಳೆ ಎಲೆಯಲ್ಲಿ ಕಟ್ಟಿ, ನಾವು ಇಡ್ಲಿ ಏನು ಮಾಡ್ತೇವಲ್ಲ, ಇಡ್ಲಿ ಮಾಡುವಂತಹ ಪಾತ್ರೆ ಅಥವಾ ಸ್ಟೀಮರ್ ಯಾವುದು ಕೂಡ ಆಗ್ಬೋದು, ಅದರಲ್ಲಿ 10 ರಿಂದ 15 ನಿಮಿಷ ಅದರಲ್ಲಿ ನೀವು ಸ್ಟೀಮ್ ಮಾಡಿ. ಸ್ಪೆಷಲ್ ಫುಡ್ ರೆಸಿಪಿಗೋಸ್ಕರ ಸಿಂಪಲ್ ಆಗಿ ವೆರಿ ಟೇಸ್ಟಿಯಾಗಿ ಮಾಡ್ಲಿಕ್ಕೆ ಇರುವಂತಹ ಫುಡ್ ಅನ್ನ ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೇನೆ. ಅದಕ್ಕಾಗಿ ರಶ್ಮೀಸ್ ಫುಡ್ ಕೋರ್ಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.